ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೋಳಿ ಮೊಟ್ಟೆಗೆ ಕಾವು ಕೊಡುವ ಯಂತ್ರದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಕೋಳಿಯು ಮೊಟ್ಟೆಗೆ 21 ದಿವಸಗಳ ಕಾಲ ಕಾವನ್ನು ಕೊಟ್ಟ ನಂತರವೇ ಮೊಟ್ಟೆಯಿಂದ ಮರಿಯು ಹೊರಬರುತ್ತದೆ. ಅದೇ ರೀತಿ ಯಂತ್ರದಲ್ಲೂ 21 ದಿನ ಕಳೆಯಬೇಕು. ಇನ್ನು ಈ ಕಾವು ಕೊಡುವ ಯಂತ್ರವನ್ನು ಇನ್ಕ್ಯುಬೇಟರ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ಇನ್ಕ್ಯುಬೇಟರ್ 50 ಮೊಟ್ಟೆಯಿಂದ 40,000 ಮೊಟ್ಟೆಯನ್ನು ಏಕಕಾಲದಲ್ಲೇ ಮರಿಮಾಡುತ್ತದೆ. ಹಾಗಾದರೆ ಈ ಇನ್ಕ್ಯುಬೇಟರ್ ಅಥವಾ ಕಾವು ಕೊಡುವ ಯಂತ್ರದಲ್ಲಿ ಮೊಟ್ಟೆಗೆ ಕೊಡಬೇಕಾದ ಉಷ್ಣತೆಯನ್ನು ನೋಡುವುದಾದರೆ 101ರಿಂದ 103 ಫ್ಯಾರನೈಟ್ ಅಥವಾ 38.3 ಸೆಲ್ಸಿಯಸ್ಸಿಂದ 39.4 ಸೆಲ್ಸಿಯಸ್ ಉಷ್ಣಾಂಶತೆಯನ್ನು 21 ದಿವಸದವರೆಗೂ ಮೊಟ್ಟೆಗೆ ನಿರಂತರವಾಗಿ ಕೊಡುವುದರಿಂದ ಮೊಟ್ಟೆಯಿಂದ ಮರಿಯು 21 ದಿವಸ ಕಳೆದ ನಂತರ ಹೊರಬರುತ್ತದೆ. ಈ ರೀತಿ ಯಂತ್ರದಿಂದ ತಯಾರಾದ ಕೋಳಿ ಮರಿಗಳಿಗೆ ತಾಯಿ ಕೋಳಿಯ ಅವಶ್ಯಕತೆಯಿಲ್ಲ. ಆದರೆ ಆ ಯಂತ್ರದಿಂದ ಹೊರಬಂದ ಕೋಳಿ ಮರಿಗಳನ್ನು ತಕ್ಷಣವೇ ಹೊರ ವಾತಾವರಣಕ್ಕೆ ಬಿಡುವುದರಿಂದ ಕೋಳಿ ಮರಿಗಳ ದೇಹದ ಉಷ್ಣಾಂಶತೆ ಏರುಪೇರಾಗಿ ಮರಿಗಳು ಸಾಯುತ್ತವೆ. ಆದ್ದರಿಂದ ಅಂತಹ ಮರಿಗಳಿಗೆ 6 ವಾರಗಳ ತನಕ ಹಂತವಾಗಿ ಹೀಟನ್ನು ಕೊಡುವುದರ ಮೂಲಕ ಮರಿಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಕೋಳಿ ಮರಿಗಳ ಸಾಯುವಿಕೆ ಕ್ರಮೇಣವಾಗಿ ಕಮ್ಮಿಯಾಗುತ್ತದೆ. ಹಾಗಾದರೆ 6 ವಾರಗಳವರೆಗೆ ಮರಿಗೆ ಕೊಡಬೇಕಾದ ಉಷ್ಣಾಂಶತೆಯನ್ನು ನೋಡುವುದಾದರೆ, ಮೊದಲನೇ ವಾರ ಅಂದರೆ ಮೊಟ್ಟೆಯಿಂದ ಮರಿಯು ಹೊರಬಂದ ದಿನದಿಂದ 7 ದಿನದವರೆಗೆ ಕೋಳಿ ಮರಿಗೆ 95 ಡಿಗ್ರಿ ಫ್ಯಾರನೈಟ್ ಉಷ್ಣಾಂಶತೆಯನ್ನು ಕೊಡುವುದು ಸೂಕ್ತ. ಇನ್ನು ಎರಡನೇ ವಾರ 89 ಡಿಗ್ರಿಯಿಂದ 90 ಡಿಗ್ರಿ ಫ್ಯಾರನೈಟ್ ಕೊಡುವುದು ಉತ್ತಮ. ಇನ್ನು ಮೂರನೇ ವಾರ ನೋಡುವುದಾದರೆ 83 ಡಿಗ್ರಿಯಿಂದ 85 ಡಿಗ್ರಿ ಫ್ಯಾರನೈಟ್ ಕೊಡುವುದು ಉತ್ತಮ. ಇನ್ನು ನಾಲ್ಕನೇ ವಾರದಲ್ಲಿ 58 ಡಿಗ್ರಿಯಿಂದ 80 ಡಿಗ್ರಿ ಫ್ಯಾರನೈಟ್ ಕೊಡುವುದು ಉತ್ತಮ. ಇನ್ನು 5ನೇ ವಾರದಲ್ಲಿ ನೋಡುವುದಾದರೆ 75 ಡಿಗ್ರಿ ಫ್ಯಾರನೈಟ್, ಇನ್ನು 6ನೇ ವಾರದಲ್ಲಿ 70 ಡಿಗ್ರಿ ಫ್ಯಾರನೈಟ್ ಕೊಡುವುದು ಉತ್ತಮ. ಈ ಪ್ರಕಾರದಲ್ಲಿ ಮರಿಗಳಿಗೆ ಕಾವು ಅಥವಾ ಉಷ್ಣಾಂಶತೆಯನ್ನು ಕೊಡುವುದರಿಂದ ಮರಿಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಹಾಗೂ ಆ ಮರಿಗಳು ಎಲ್ಲ ವಾತಾವರಣದಲ್ಲೂ ಹೊಂದಿಕೊಳ್ಳುತ್ತವೆ. ಇದೇ ರೀತಿ ಕೋಳಿ ಬಗ್ಗೆ ಅಥವಾ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿ ಬೇಕಲ್ಲಿ ಕಮೆಂಟ್ ಮಾಡಿ.